ಭಾರತೀಯ ಅಂಚೆ ಇಲಾಖೆಯಿಂದ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ವಿವಿಧ ಅಂಚೆ ಸೇವೆಗಳಲ್ಲಿ ಸಾಧನೆ ಮಾಡಿರುವ ನೌಕರರನ್ನು ಅಭಿನಂದಿಸಲಾಯಿತು. ಹಿರಿಯ ಅಂಚೆ ಅಧೀಕ್ಷಕಿ ಕೆಆರ್ ಉಷಾ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಸಹಾಯಕ ಅಂಚೆ ಅಧೀಕ್ಷಕರಾದ ಜಿ ಬಸವರಾಜ್, ಎನ್ ಅನಿಲ್ ಕುಮಾರ್, ಮಾರುಕಟ್ಟೆ ಅಧಿಕಾರಿ ಆರ್ ಕರಿಸಿದ್ದಪ್ಪ, ಅಂಚೆ ನಿರೀಕ್ಷಕ ಟಿಎಲ್ ಕಲ್ಲೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರಿಷ್ಕೃತ ಯೋಜನೆಗಳಾದ ಬೇಟಿ ಬಚಾವೋ, ಬೇಟಿ ಪಢಾವೋ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಭೀಮಾ ಯೋಜನೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಉಳಿತಾಯ ಖಾತೆಗಳು ಸೇರಿದಂತೆ ಇತರೆ ಸೇವೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ನೌಕರರಿಗೆ ಬಹುಮಾನ ನೀಡಲಾಯಿತು. ಈ ಒಂದು ರೀತಿಯ ಫಲಿತಾಂಶ ಬರೋದಕ್ಕೆ ಸಾಧ್ಯವಾಗಿದೆ. ಬಳಿಕ ಜಿ ಬಸವರಾಜ್, ಚಿತ್ರದುರ್ಗ ಅಂಚೆ ವಿಭಾಗದಲ್ಲಿ ಇದೊಂದು ಮೈಲಿಗಲ್ಲಿನ ಕಾರ್ಯಕ್ರಮವಾಗಿದೆ. ಕೆಲಸಕ್ಕೆ ತಕ್ಕ ಗೌರವ ದೊರೆತರೆ ಮತ್ತಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಅಂಚೆ ವಿಭಾಗವು ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಖಂಡಿತವಾಗಿ ಇನ್ನೂ ಚಿತ್ರದುರ್ಗ ವಿಭಾಗ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಎನ್ ಅನಿಲ್ ಕುಮಾರ್, 2024-25ನೇ ಸಾಲಿನಲ್ಲಿ ಅಂಚೆ ಸೇವೆಗಳಿಗೆ ಸಂಬಂಧಿಸಿದಂತೆ ಗುರಿ ನಿಗದಿಪಡಿಸಲಾಗಿತ್ತು. ಅದರಂತೆ ಉತ್ತಮ ಸಾಧನೆ ಮಾಡಿದ ನೌಕರರನ್ನು ಗುರುತಿಸಿ ಅವರನ್ನು ಉತ್ತೇಜಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಸಾಧನೆ ಮಾಡಿದ್ದಕ್ಕೆ ಸಾಧಕರಿಗೆ ನಾವೊಂದು ಪ್ರೋತ್ಸಾಹ ಮಾಡೋಣ ಅಂತೇಳಿ ಒಂದು ಬಹುಮಾನ ವಿತರಣೆ ಮಾಡುವ ಅಂತೇಳಿ ಅವಾರ್ಡ್ ಫಂಕ್ಷನ್ ಕರ್ಕೊಂಡಿರೋದು ತುಂಬಾ ಸಂತೋಷದ ವಿಚಾರ. ದೂರದರ್ಶನದೊಂದಿಗೆ ಕೆಆರ್ ಉಷಾ, 2024-25ನೇ ಸಾಲಿನಲ್ಲಿ ಸಾಧನೆ ಮಾಡಿರುವ ನೌಕರರನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಇದರಿಂದ ನೌಕರರು ಮತ್ತಷ್ಟು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಆಶಯದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಹುಮಾನ ಸ್ವೀಕರಿಸಿದ ಹೊಸದುರ್ಗ ಉಪವಿಭಾಗದ ಅಂಚೆ ನಿರೀಕ್ಷಕ ಟಿಎಲ್ ಕಲ್ಲೇಶ್ ಲಾಡ್, ಜಿಲ್ಲೆಯ ಎಲ್ಲ ಅಂಚೆ ಉಪವಿಭಾಗಗಳಿಂದ ಹೊಸದುರ್ಗ ಅಂಚೆ ಉಪವಿಭಾಗವು ಅತ್ಯುತ್ತಮ ಅಂಚೆ ಕಚೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಸಂತಸವಾಗಿದೆ ಎಂದರು. ಈ ಸಮಾರಂಭಕ್ಕೆ ನಮ್ಮ ಎಲ್ಲ ಅಂಚೆ ಇಲಾಖೆಯ ನೌಕರ ಮಿತ್ರಗಳನ್ನು ಅಭಿನಂದಿಸುವಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ತೇಜಕವಾಗಿ ಭಾಗವಹಿಸಿದ್ದು ಎಲ್ಲ ತುಂಬಾ ಖುಷಿ ತರುವಂತ ವಿಚಾರ ಆಗಿದೆ. ಚಳ್ಳಕೆರೆ ಬಜಾರ್ ಕಚೇರಿಯ ಪೋಸ್ಟ್ ಮಾಸ್ಟರ್ ಜಿಎಚ್ ಸುರೇಶ್, ಸಾರ್ವಜನಿಕರ ಭದ್ರತೆಗೆ ಹೆಚ್ಚಿನ ವಿಶ್ವಾಸ ಹೊಂದಿರುವ ಅಂಚೆ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾತೆಗಳನ್ನು ತೆರೆದಿರುವುದು ಸೇರಿದಂತೆ ಇತರ ಸೇವೆಗಳನ್ನು ಗುರುತಿಸಿ ಬಹುಮಾನ ನೀಡಲಾಗಿದೆ ಎಂದರು. ಸೊ ನಮ್ಮ ಚಿತ್ರದುರ್ಗ ವಿಭಾಗದಲ್ಲಿ ನಾವು ಒಂದು ಪ್ರಶಸ್ತಿ ತಗೊಂಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಪೋಸ್ಟ್ ಆಫೀಸ್ ಇದ್ದು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ.